ಸರ್ ಇನ್ನೊಂದು ಇದೇ ವೇದಿಕೆಯಲ್ಲಿ ಕುತ್ಕೊಂಡು ನಾವು ಒಂದು ಡಿಬೇಟ್ ಮಾಡಿದ್ವಿ, ಅದು ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡೋದ್ರ ಬಗ್ಗೆ. ಬಟ್ ಅದು ಬ್ಯಾನ್ ಆಗಿಲ್ಲ, ಯಾರದ್ರ ಬಗ್ಗೆ ಪ್ರಮೋಟ್ ಮಾಡ್ತಾರೆ ಇಂಥವ್ರಗಳ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರು. ಸೇಮ್ ಈಗ ಇದು ಕೂಡ ಹಂಗೆ ಆಗ್ತಾ ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ದೇಶ ಏನಿದೆ ಕನ್ಸ್ಯೂಮರ್ಸ್ ಜಾಸ್ತಿ. ಅವ್ರು ಹೇಳ್ದಂಗೆ ನಮ್ಮಲ್ಲಿ ದುಡಿಮೆ ಮಾಡಕ್ಕೆ ಹಲವಾರು ವಿಧಗಳಿದ್ದಾವೆ, ಅದರಲ್ಲಿ ಈ ಕೆಟ್ಟ ಮಾರ್ಗಗಳು ಕೂಡ ಒಂದು. ಬ್ಯಾನ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ರಿಸ್ಟ್ರಿಕ್ಟ್ ಮಾಡಕ್ ಏನ್ ಸಮಸ್ಯೆ? ಅವ್ರಿಗೆ ಸಮಸ್ಯೆ ಏನೂ ಇಲ್ಲ. ಮತ್ತೆ ಯಾಕೆ ಮಾಡ್ತಾ ದೇ ಕ್ಯಾನ್ ಡೂ ಇಟ್. ಇಚ್ಛಾಶಕ್ತಿ ಬೇಕು. ನಾನು ಆಗಲೇ ಹೇಳ್ದಂಗೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಏನು ಲೀಡರ್ಸ್ಗಿರ್ಬಹುದು ಅಥವಾ ಬ್ಯೂರೋಕ್ರಾಟ್ಸ್ಗಿರ್ಬೋದು, ಅದನ್ನು ಖಂಡಿತ ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿ, ಮುಂದಿನ ಪೀಳಿಗೆ ನಮ್ಮ ದೇಶದಲ್ಲಿ ಚೆನ್ನಾಗಿರಬೇಕು ಅನ್ನೋಂಥ ಇಚ್ಛಾಶಕ್ತಿ ಅವರಲ್ಲಿದ್ದರೆ ಖಂಡಿತ ಈ ಕ್ಷಣದಿಂದನೇ ಅದನ್ನು ಹಂತವಾಗಿ, ಈಗ ಜನ್ಜಿ ಗಲಾಟೆ ಆಗುತ್ತೆ ಅಂತಂದರೆ ಹಂತವಾಗಿ ಡೋಂಟ್ ಡೂ ಇಟ್ ರೆಟ್ರಾಸ್ಪೆಕ್ಟಿವ್, ಪ್ರಾಸ್ಪೆಕ್ಟಿವ್ ಆಗಿ ಬ್ಯಾನ್ ಮಾಡ್ತಾ ಹೋಗಿ. ಪ್ರಾಸ್ಪೆಕ್ಟಿವ್ ಆಗಿ ಮಾಡ್ಬೋದಲ್ಲ, ವೈ ಕಾಂಟ್ ದೇ ಡೂ ಇಟ್? ಡೆಫಿನೆಟ್ಲಿ ದೇ ಕ್ಯಾನ್ ಡೂ ಇಟ್. ಈಗ ಆ ಪರ್ಟಿಕ್ಯುಲರ್ ವೆಬ್ಸೈಟನ್ನು ಯಾವುದಾದ್ರೂ ಬೇರೆ ದೇಶಗಳಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ಇಮ್ಮಿಡಿಯೇಟ್ ಆಗಿ ದಟ್ ಗೆಟ್ಸ್ ರಿಪೋರ್ಟೆಡ್. ನಾನೆಲ್ಲೋ ಒಂದು ಕಡೆ ಇವತ್ತು ನಿಮ್ಮದು ಇದು ಬಂದ ತಕ್ಷಣ ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೆ. ಸ್ಕ್ಯಾಂಡಿನೇವಿಯನ್ ನೇಷನ್ನಲ್ಲಿ ಸ್ಟೂಡೆಂಟ್ಸ್ ಯಾರಾದರೂ ಅದ್ರ ರಿಲೇಟೆಡ್ ಏನಾದರೂ ಮಾಹಿತಿ ಬೇಕು ಅಂತ ಅವರು ಕ್ಲಿಕ್ ಮಾಡಿದ್ರೆ, ಯಾವುದೇ ಸೇ ಫಾರ್ ಎಕ್ಸಾಂಪಲ್ ಯಾವುದೊಂದು ಹೋಟೆಲ್ ರೂಮಲ್ಲಿದ್ದರು, ಯಾವುದೋ ಒಂದು ಇದರಲ್ಲಿ ಏನು ಹಾಸ್ಟೆಲ್ನಲ್ಲಿದ್ದರು, ಆ ಮೊಬೈಲ್ ತೊಗೊಂಡು ಅದನ್ನು ಟ್ರೈ ಮಾಡ್ತಾಯಿದ್ರೆ, ಅಂಥದ್ದೇನೋ ಒಂದು ಅಪೇಕ್ಷೆಗೋ ನಿರೀಕ್ಷೆಗೋ ಏನಾದರೂ ಮಾಡ್ತಾಯಿದ್ರೆ, ತಕ್ಷಣ ಫಾರ್ 3 times ಇಟ್ ಹೋಲ್ಡ್ಸ್, 4th time ಇಟ್ ರೀಚಸ್ ಟು ದಿ ಸರ್ವರ್ ಆಫ್ ದಿ ಹಾಸ್ಟೆಲ್ ವಾರ್ಡನ್. ಅದ್ರ ಜೊತೆಗೆ ಅಲ್ಲಿಯ ಲೋಕಲ್ ಗೌರ್ಮೆಂಟಿಗೆ ಹೋಗುತ್ತದು. ಇಮಿಡಿಯೇಟ್ಲಿ ದೇ ಗಿವ್ ಎ ಕಾಲ್, ಆರ್ ಯು ಟ್ರೈಯಿಂಗ್ ಫಾರ್ ದಿಸ್? ನಮ್ಮಲ್ಲಿ ಇವೆಲ್ಲ ಕೇವಲ ಸಿನಿಮಾಗಳಲ್ಲಿ ಮಾತ್ರ ಈ ರೀತಿಯ ರಿಸ್ಟ್ರಿಕ್ಷನ್ಸ್ಗಳು ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ನಾವು ಕೇಳಿದೀವಿ. ಮೇಡಮ್, ಸಿನಿಮಾದವ್ರ ಕೈಲಿ CBFC ಏನು ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಇದೆ, ನಿಜವಾಗ್ಲೂ ಅವ್ರ ಕೈಲೇ ಕೊಟ್ಟಿದ್ದಿದ್ರೆ ಒಂದಿಷ್ಟು ಬ್ಯಾನ್ ಮಾಡಿರೋರೇನು. ಯಾಕಂದ್ರೆ ಅವ್ರು ಅಲ್ಲಿ ಟೈಟ್ ಮಾಡಿದ್ದಾರೆ. ಸೆಂಟ್ರಲಿನ CBFC ಏನು ಫಿಲ್ಮ್ ಚೇಂಬರ್ನಲ್ಲಿ ಅವೆಲ್ಲ ಟೈಟ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾ ನಾವು ಇಟ್ ಈಸ್ ಸಮಥಿಂಗ್, ಇಟ್ಸ್ ಎ ಓಪನ್ ಮಾರ್ಕೆಟ್ ಮೇಡಮ್, ಇಟ್ಸ್ ಎ ಓಪನ್ ಮಾರ್ಕೆಟ್. ಈ ಓಪನ್ ಮಾರ್ಕೆಟನ್ನು ಹಿಡ್ತಕ್ಕೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ವೇರ್ ಸೈಬರ್ ಸೆಕ್ಯೂರಿಟಿ ಹ್ಯಾಸ್ ಟು ಬಿ ಟೈಟನ್ಡ್ ಲೈಕ್ ಎನಿಥಿಂಗ್. ನಿಜ ನಿಜ. ನಿಮ್ಮ ಹತ್ರ ಬರ್ತೀನಿ ನಾನು, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ, 3 ಜನನ ಮಾತಾಡ್ತೀನಿ. ಟೇಕ್ ಅ ಬ್ರೇಕ್ ಆದ್ಮೇಲೆ ಇದೊಂದು ರೀತಿ ಚೈನ್ ಲಿಂಕ್. ಇವತ್ತು ಹೆಚ್ಚಾಗಿ ಅತ್ಯಾಚಾರಗಳಾಗ್ತಾ ಇರೋದು, ಲೈಂಗಿಕ ದೌರ್ಜನ್ಯಗಳಾಗ್ತಾ ಇರೋದು, ಬ್ರೇಕಪ್ ರೇಟ್ಸ್ ಜಾಸ್ತಿ ಆಗ್ತಾ ಇರೋದು, ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಇಲ್ಲಿಂದಲೇ.